ನಾವು ಕುವೆಂಪು ಹಿರಿಯ ಹಿತರಕ್ಷಣಾ ಸಮಿತಿಯ ಸಂಘದಿಂದ ನಮ್ಮ ಸಾಹೇಬರಿಗೆ ನಾವು ಬಂದಿದ್ದೀವಿ. ಅವರಿಗೆ ಸಮಾಚಾರ ಕೋರಿ ಆಶೀರ್ವಾದ ಮಾಡಿ ಆರೋಗ್ಯ ಹೇಳಿ ಅಂತ ಹೇಳಿ ನಾವು ಟೀಮ್ ಸುಮಾರು ಒಂದು ಎಷ್ಟು 200 ಜನ ಇದಾರೆ. 200 ಜನ ಇದಾರೆ. ನಮ್ಮ ಹಿರಿಯೊಬ್ರು ರಾಮಸ್ವಾಮಿ ಅಂತ ಇದ್ರು, ಅವ್ರು ಈ ಸರಿ ಇಲ್ಲ. ವಯಸ್ಸಾದ್ಮೇಲೆ ಹೇಗ್ ಬದುಕಬೇಕು ಅನ್ನೋದು ಖುಷಿ ತೋರ್ಸೋದು ಇವರು. ಜೀವನ ಅನ್ನೋದು ಬರೀ ದೇಹಕ್ಕಾಗತ್ತೆ ಅಷ್ಟೇ, ಮನ್ಸಿಗಾಗಲ್ಲ. ನಿಮ್ಗೆ ಯಾರು ಮನ್ಸಿಗೆ ವಯಸ್ಸಾಗಿಲ್ಲ, ಇನ್ನೂ ಹುಡುಗ ಇದ್ದಂಗಿದ್ದಾರೆ. ಈಗಲೂ ಹಲವಾರು ದೇವಸ್ಥಾನಗಳಿಗೆ ಪ್ರವಾಸಗಳಿಗೆ ಎಲ್ಲ ಹೋಗ್ತಾತಾರೆ. ಆಮೇಲೆ ಎಲ್ಲ ಒಗ್ಗಟ್ಟಾಗಿರ್ತಾರೆ. ಹಿರಿಯರಾಗಿದ್ರು ಎಲ್ಲ ಕೂತು ಆಟ ಹೊಡೆಯೋದಲ್ಲ, ಪ್ರಾಮಾಣಿಕ ಕೂತ್ಕೊಂಡು ದೇಶಕ್ಕೆ ಏನ್ ಮಾಡಬೇಕು, ಊರಿಗೆ ಏನ್ ಮಾಡಬೇಕು, ಜನಕ್ಕೆ ಏನ್ ಮಾಡಬೇಕು, ಎಲ್ಲ ಜನಕ್ಕೂ ನಂಬಿಕೆ ನೋಡ್ಕೊತಾರೆ. ಸಾಹೇಬ್ರು ವರ್ಷಕ್ಕೊಂದ್ಸರಿ ನಮ್ಗೆ ಟ್ರಿಪ್ ಅವರೇ ಅರೇಂಜ್ ಮಾಡ್ತಾರೆ, ಅವರೇ ಕಳ್ಸಿಕೊಡ್ತಾರೆ ವರ್ಷಕ್ಕೊಂದ್ಸರಿ. ಕುವೆಂಪು ಜನ್ಮದಿನ ಆಚರಣೆಗೆ ಸಹಾಯ ಮಾಡಿದೆ. ಉಪಹಾರ ಎಲ್ಲ ಅವ್ರದ್ದೇ, ಊಟನೂ ಅವ್ರದ್ದು. ಊಟದ್ದು ಕುವೆಂಪು ದಿನಾಚರಣೆ ಯಾರು ಮಾಡ್ತಾರೆ ಬಿಡೋದೇ ಗೊತ್ತಿಲ್ಲ. ಡಿಸೆಂಬರ್ 29 ತಾರೀಕು ಪ್ರತಿ ವರ್ಷ ನಡೆಯುತ್ತೆ. ಅನ್ನದಾನ ಎಲ್ಲ ಮಾಡಿ ಸಾಹೇಬ್ರು ವಿಜೃಂಭಣೆಯಿಂದ ಬಂದು ಅಭಿಮಾನ ಪ್ರೀತಿ ಯಾರು ಅಷ್ಟೇ ಅಷ್ಟಿಲ್ಲ ಹಾಗೆ ಮಾಡ್ತಾರೆ. ಇನ್ನು ಹಾಗಾಗಿ ಇನ್ನೊಂದು ವರ್ಷ ಬರೀಬೇಕು ಅಂತ ಆಸೆ ನಮ್ದು. ನೆಕ್ಸ್ಟ್ ಮಂತ್ ಕುವೆಂಪು ಅವ್ರ ಮನೆಗೆ ಹೋಗ್ತಾ ಇರ್ತೀನಿ. ಓಕೆ ಕುಮಾರ್ ಕೈ ಆರೋಗ್ಯ